ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅವ್ರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ನ ನೋಡಿರೋದಾಗಿರ್ಬಹುದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು, ಓಕೆ, ಯಾವುದಾದ್ರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆನಲ್ಲಿ ಡ್ಯಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಅಂದ್ರೆ ಇವ್ ಸ್ಟೈಲ್ ನೋಡ್ಬಿಟ್ಟು ನಂಗೆ ಅನ್ಕೊಂಡಿದ್ದೆ. ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆಬಾಸ್ಟಿಯನ್ ಡೇವಿಡ್ ಅವರು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ನನ್ನ ಒಂದು ಆಸೆನ ಈಡೇರಿಸಿದ್ದಕ್ಕೆ. ಕಮಿಂಗ್ ಟು ಪೆನ್ ಡ್ರೈವ್, ಏನೋ ಡಿಸ್ಕಷನ್ ತುಂಬಾ ಜೋರಾಗಿ ನಡೀತಿತ್ತು, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ. ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು, ಯಾಕೆ, ಏನು, ಇದು ಹೇಗೆ ಅಂತ. ಮತ್ತೆ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ, ಥಿಯೇಟರ್ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ಕೆ ಏನಂತಾರಲ್ಲ, ಅದು ಯಾವುದೋ ಇದೆ ಅಂತ ಅನ್ಕೊಂಡು ನೋಡಿದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ. ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು, ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ನೋಡಕ್ ಹಿಂಗಿದ್ರೆ ಪರವಾಗಿಲ್ಲ, ತುಂಬಾ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂಥದ್ದು. ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಇವಾಗ ಮಹಾಲಕ್ಷ್ಮಿ ಮ್ಯಾಮ್ ಆಗಿರಬಹುದು, ನಮ್ಮ ಜೊತೆ ಮಾಡಿದಂಥವರು ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು, ಅಮ್ಮ ಒಂಚೂರು ಕಾಪರೇಟ್ ಮಾಡ್ಬಿಡಮ್ಮ, ಅಪ್ಪ ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ, ಹಿಂಗೆ ಹೇಳ್ಕೊಂಡು ಫುಲ್ಲು ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ. ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಈ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು, ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ, ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿ ಮುಗಿಸೋಷ್ಟರಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಮುಗಿಸೋಷ್ಟರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟರಲ್ಲಿ ಡೇಟ್ ಅನೌನ್ಸ್ ಆಯ್ತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ರಿಗೂ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಅಂದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ, ಅವ್ರಿಗೆ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ, ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು, ಇಡೀ ತಂಡಕ್ಕಾಗಿರ್ಬೋದು, ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತ, ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ. ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಇದನ್ನ ನಿಮ್ಮೆಲ್ಲರ ಮುಂದೆ ತಗೊಂಡ್ ಬರ್ತಾ ಇದಾರೆ. ಜುಲೈ 4th ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಬರುವಂತವ್ರಿಗಾಗಿರ್ಬೋದು ಸುಲಭ ಆಗತ್ತೆ, ಹೆಲ್ಪ್ ಆಗತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಅಂಡ್ ನಮ್ಮ ಹನುಮಂತರಾಜು ಅವರಾಗಿರ್ಬೋದು, ಟೈಗರ್ ವೆಂಕಟೇಶ್ ಅವರಾಗಿರ್ಬೋದು, ಲಯನ್ ಅವರಾಗಿರ್ಬೋದು, ಎಲ್ರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ನಮಗೆ ಜಾಸ್ತಿ ಕೆಲಸ ತಗೊಂಡಿರುವಂತವ್ರ ಅಂದ್ರೆ ನಮ್ಮ ಡೇವಿಡ್ ಸರ್, ನಾಗೇಶ್ ಸರ್, ಸ್ವಾಮಿ ಸರ್, ಇವರೆಲ್ಲರೂ ಟೀಮ್ ಅಲ್ಲಿ ಒಂದೊಳ್ಳೆ ಕೋಆರ್ಡಿನೇಷನ್ ಇದೆ. ಅಂಡ್ ಒಂದು ಮಾತ್ರ ಅಲ್ಲ, ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ಮ ಸಿನಿಮಾಗೆ ತಗೊಂಡು ಹೋಗಿದ್ದು ಉಂಟು. ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ಇನ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡ್ಕೊಟ್ರು. ಸೊ ಥ್ಯಾಂಕ್ ಯು ನಾಗೇಶ್ ಸರ್, ಅದಕ್ಕೂ ಕೂಡ. ಎಲ್ಲರೂ ದಯವಿಟ್ಟು ಸಿನಿಮಾನ ಬಂದು ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನೀವ್ ಹೆಂಗ್ ನೋಡ್ಬೇಕು ಅನ್ಕೋತಿರೋ ಹಂಗೆ ಸರ್, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋಕ್ ಉಳಿಯೋದಾದ್ರೂ ಏನು. ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇನ್ನೊಬ್ಬರು ಎಲ್ಲಾ ಕಂಟೆಂಟ್ನು ಇದೊಂದಿದೆ ಅಂತ ಎಲ್ಲಾನು ಹೇಳಾಗಿದೆ. ಸೊ ಇದನ್ನು ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಕ್ಕೆ ಏನಾದ್ರು ಕ್ಯೂರಿಯಸ್ ಆಗಿರ್ಬೇಕಲ್ಲ.
ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ. ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗಿ ಕಾಣಿಸಿದ್ದೀರಾ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು, ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನು. ಮೊದಲನೇದಾಗಿ ಸಾರಿ ಸರ್, ನೀವು ಹೇಳ್ದಾಗೆ ನಿಜವಾಗ್ಲೂ ತುಂಬಾ ಡ್ಯಾನ್ಸ್ ಮಾಡಬೇಕಾಗಿತ್ತು. ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ಅಲ್ಲಿ ನಡೀತಾ ಇದ್ದೆ. ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರುವಂತ ಹಾಡದ್ದು. ಸೊ ಅದು ಒನ್ ಲೆಗ್ ಸೈಕ್ ಸಾಂಗು. ಅದು ಬಿಟ್ರೆ ಇವ್ರ ಜೊತೆ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ another level because ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು. ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ? ಸೈಕಾದೆ ಸಾಂಗ್ ಇಲ್ಲ, ಪ್ಲೇ ಮಾಡಿ, ನೋ ಪ್ರಾಬ್ಲಮ್. ನೋ, ಪ್ಲೇ ಮಾಡಿ. ಇಲ್ಲ ಪ್ಲೇ ಮಾಡಿ. ಸೈಕಾದೆ ಬೇಡ, ತಂಬೂರಿ ಪ್ಲೇ ಮಾಡಿ. ಸುಮ್ಮನೆ ಇವಾಗ ನೋಡಿ. ಆಕ್ಚುಲಿ ಐ ಡೋಂಟ್ ನೋ, ನಾನು ಇದನ್ನ ಹೇಳ್ಬೋದಾ ಇಲ್ಲ ಗೊತ್ತಿಲ್ಲ. ಸರ್ ಹೇಳ. ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮಿಗೆ ಕೊಟ್ರು. ಆ ಟೀಮಲ್ಲಿ ಫಸ್ಟ್ ಸಾಂಗ್ ಅಲ್ಲಿ ಏನಂತಾರೆ, ಇಂತಿಂತವ್ರು ಮಾಡ್ಬೇಕು ಅಂತ ಡಿವೈಡ್ ಆಗಿರುತ್ತಲ್ಲ, ಡಿವೈಡ್ ಆಗಿತ್ತು. ಬಟ್ ಈ ಸಾಂಗ್ ನಂದು ಆಗಿರ್ಲಿಲ್ಲ. ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ. ಸೊ ಒಂದು ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ, ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನಗೆ ಅನ್ನಿಸ್ತು. ನಾನು ಆಮೇಲೆ ಕೇಳಿದೆ, ಸರ್ ನನ್ನ ಸಾಂಗ, ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಹೇಳಿದ್ರು, ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು. ಬಟ್ ಲೇಟರ್ ಅದನ್ನ ಐ ಡೋಂಟ್ ನೋ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ, ಈ ಸಾಂಗ್ ನನ್ಗಿದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ. ಬಟ್ ಮಿರಾಕಲ್ ಹ್ಯಾಪನ್ ಅಟ್ ದ ಎಂಡ್. ಈ ಸಾಂಗ್ ನನಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಬ್ಯೂಟಿಫುಲ್ ಸಾಂಗ್ ನ ನಮ್ಗೆ ಕೊಟ್ಟಿದ್ದಕ್ಕೆ. ಅಂಡ್ ನಾಗೇಂದ್ರ ಪ್ರಸಾದ್ ಸರ್, ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ ನ ನಮಗೆ ಬರ್ದಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಅಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ ಪ್ಲೀಸ್ ಮಾತಾಡಿ. ಆಕ್ಚುಲಿ ನಾನು ಈ ಸಾಂಗ್ ನ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಈ ತಂಬೂರಿ ಸಾಂಗ್ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಅದಕ್ಕೆ ಬೇರೆ ಹೀರೋಯಿನ್ ಇದು. ಆಕ್ಚುಲಿ ನನ್ಗೆ ಈ ಮೂವಿ ಫಸ್ಟ್ ಬಂದಾಗ, ಐ ಮೀನ್ ನಾನೊಂದು ಬಡ್ಡಿಂಗ್ ಸ್ಟಾರ್, ಜಸ್ಟ್ ಸ್ಟಾರ್ಟಿಂಗ್ ಆಫ್. ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾರ್ಬಕ್ಸ್ ಅಲ್ಲಿ ಒಂದ್ ದಿವಸ ಬಂದು ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು, ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ. ನಾನು ಆಕ್ಚುಲಿ ಅವ್ರನ್ನ ಬ್ಲ್ಯಾಂಕ್ ಆಗಿ ನೋಡಿದ್ದೆ. ಅಂಡ್ ನಾನು ರೆಡಿ ಇರಲಿಲ್ಲ ಮೊದಲನೇದಾಗಿ, ಬಿಕಾಸ್ ಐ ವಾಸ್ ತುಂಬಾನೇ ಭಯ ಆಯಿತು. ಬಿಕಾಸ್ ಜನ ಹೇಗೆ ತಗೊಳ್ತಾರೆ. ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಐ ಥಿಂಕ್ 3 ಮೀಟಿಂಗ್ಸ್ ಆರ್ 4 ಮೀಟಿಂಗ್ಸ್ ಮಾಡಿದ್ದೀವಿ ಸರ್ ಜೊತೆಗೆ. ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ, ಅದು ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ ಅಂತ. ಆ್ಯಂಡ್ ಫಸ್ಟ್ ಡೇ ಶೂಟ್ ಆದಮೇಲೆ ಐ ಥಿಂಕ್ ನಾನು ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ಟಲ್ಲಿ. ಬಿಕಾಸ್ ನಾನು ಬರೀ ತರಲೆ ಮಾಡಿದ್ದೀನಿ, ಎಲ್ಲರಿಗೂ ಹಿಂಸೆ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕೂರ್ಸೋರು, ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗಿಯೋರು, ಇವರಿಬ್ರನ್ನ ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳ್ತಿದ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ರೆ ತನೀಶ್ ಸರ್ ಹೇಳ್ದಂಗೆ, ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಕ್ಕಿದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ, ಅಥವಾ ಮೂವೀಸ್ ಮುಗಿಯಲ್ಲ, ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗಲೇ 2 ಮೂವಿ ಮಾಡಿದ್ದೀನಿ. ಬಟ್ ಇಟ್ಸ್ ಸ್ಟಿಲ್ ಅಪ್ಕಮಿಂಗ್. ಸೊ I feel very blessed that the movie actually complete agi, and it is going to be my first movie in the theatre anta. So makes me really happy sir. Thank you so much. Ellaru bandu nodbeku, and thank you so much for all the love. Nin female fans nodidre saaku. Thank you so much. Thank you everyone. Thank you.